ಒಬ್ಬ ಪಾದ್ರಿಗೆ ಸಿಕ್ಕಿದ ಯಶಸ್ಸು ಅವರ ದೊಡ್ಡ ನಿರಾಶೆಗೆ ಕಾರಣವಾಗುತ್ತೆ ಅಂದ್ರೆ ನಂಬ್ತೀರಾ? ಹೌದು, ಸಾಂಪ್ರದಾಯಿಕ ನಾಯಕತ್ವಕ್ಕೂ ಮತ್ತು ಒಂದು ಹೊಸ ರೀತಿಯ ಚಳುವಳಿಗೂ ನಡುವೆ ಇರುವ ಸಂಘರ್ಷವನ್ನ ಬಿಚ್ಚಿಡುವ ಒಂದು ನೈಜ ಕಥೆಯನ್ನ ಇವತ್ತು ನೋಡೋಣ. ಒಂದು ಪವಾಡ ನಡೀತು. ಅದು ಖಂಡಿತ ಯಶಸ್ಸು ಅಂತಾನೆ ಅನ್ಕೋಬೇಕಿತ್ತು. ಆದ್ರೆ ಅವರಿಗದು ದೊಡ್ಡ ವೈಫಲ್ಯದ ಹಾಗೆ ಕಾಣಿಸ್ತು. ಇದೇ ಈ ಕಥೆಯ ಅಸಲಿ ತಿರುಳು. ಹಾಗಾದ್ರೆ ಇದರ ಹಿಂದಿನ ಕಾರಣವಾದ್ರೂ ಏನೋ, ಇದರಿಂದ ಕಲಿಯೋ ಪಾಠವಾದ್ರೂ ಏನೋ, ಬನ್ನಿ ನೋಡೋಣ. ಆ ಪಾದ್ರಿಯ ನಿರಾಶೆಯ ಹಿಂದೆ ಎರಡು ಬೇರೆ ಬೇರೆ ರೀತಿಯ ಯೋಚನಾ ಲೆಹರಿಗಳ ನಡುವೆ ಒಂದು ದೊಡ್ಡ ಸಂಘರ್ಷವೇ ಅಡಗಿತು. ಇದು ನಮ್ಮನ್ನ ಒಂದು ಸರಳ ಆದ್ರೆ ಬಹಳ ಮುಖ್ಯವಾದ ಪ್ರಶ್ನೆ ಕೇಳುವಂತೆ ಮಾಡುತ್ತೆ. ನಿಜವಾಗ್ಲೂ ಯಶಸ್ಸು ಅಂದ್ರೆ ಏನು? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಆ ಪಾದ್ರಿಯ ದೃಷ್ಟಿಯಲ್ಲಿ ಯಶಸ್ಸನ್ನ ಅಳೆಯೋಕೆ ಒಂದೇ ಮಾನದಂಡ ಇತ್ತು. ಅದು ಭಾನುವಾರ ಚರ್ಚ್ಗೆ ಎಷ್ಟು ಜನ ಬರ್ತಾರೆ ಅನ್ನೋದು. ಒಂದು ಪವಾಡ ನಡೆದ್ರೆ ಅದರ ಉದ್ದೇಶ ಜನರನ್ನ ಚರ್ಚ್ ಕಟ್ಟಡದ ಒಳಗೆ ಕರ್ಕೊಂಡ್ಬರೋದು ಅಂತ ಅವರ ನಂಬಿಕೆಯಾಗಿತ್ತು. ಸೊ ಆ ವ್ಯಕ್ತಿ ಚರ್ಚ್ಗೆ ಬರ್ಲಿಲ್ಲ ಅಂದಾಗ ಅವರ ಪಾಲಿಗೆ ಅದು ಕಂಪ್ಲೀಟ್ ಫೇಲ್ಯೂರ್. ಈ ಎರಡು ಯೋಜನಾ ವಿಧಾನಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೋಬೇಕಾ? ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಒಂದು ರೆಸ್ಟೋರೆಂಟ್ ಮತ್ತು ಒಂದು ಫುಡ್ ಟ್ರಕ್. ಇವೆರಡರ ನಡುವಿನ ವ್ಯತ್ಯಾಸವೇ ಈ ಎರಡು ನಾಯಕತ್ವದ ಮಾದರಿಗಳನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, ರೆಸ್ಟೋರೆಂಟ್ ಮಾಡೆಲ್ ನಮ್ಮತ್ರ ಬನ್ನಿ ಅಂತ ಹೇಳುತ್ತೆ, ಜನ ಅಲ್ಲಿಗೆ ಹೋಗ್ಬೇಕು. ಆದ್ರೆ ಫುಡ್ ಟ್ರಕ್ ಮಾಡೆಲ್ ನಾವು ನಿಮ್ಮತ್ರಗ್ ಬರ್ತೀವಿ ಅಂತ ಹೇಳುತ್ತೆ. ಒಂದ್ರಲ್ಲಿ ಜನ ಕೇವಲ ಗ್ರಾಹಕರು, ಇನ್ನೊಂದ್ರಲ್ಲಿ ಅವರು ಕೇವಲ ಗ್ರಾಹಕರಾಗಿ ಉಳಿಯಲ್ಲ, ಬದಲಿಗೆ ಆ ಸೇವೆಯ ಭಾಗವಾಗ್ತಾರೆ, ತಾವೇ ನಾಯಕರಾಗೋದನ್ನ ಕಲಿತಾರೆ. ಸರಿ, ಹಾಗಾದ್ರೆ ಆ ಪಾದ್ರಿಯ ವಿಧಾನವನ್ನ ಸ್ವಲ್ಪ ಹತ್ತಿರದಿಂದ ನೋಡೋಣ. ಅವರ ಉದ್ದೇಶ ಖಂಡಿತ ಒಳ್ಳೇದೇ ಇತ್ತು, ಅದ್ರಲ್ಲಿ ಡೌಟೇ ಇಲ್ಲ. ಆದ್ರೂ ಅವರು ಯಾಕೆ ಆ ಹಳೆಯ ರೆಸ್ಟೋರೆಂಟ್ ಮಾಡೆಲ್ನಲ್ಲೇ ಸಿಕ್ಕಾಕೊಂಡಿದ್ರು? ಅವರ ಕೆಲ್ಸದ ರೀತಿಯಲ್ಲಿ ಎಲ್ಲಿ ತಪ್ಪಾಗ್ತಿತ್ತು? ಇದು ನೋಡಿ, ಪಾದ್ರಿಯವರ ಕುಟುಂಬ ಪ್ರಾರ್ಥನೆ ಮಾಡೋ ರೀತಿ. ಒಂದು ಹಾಡು, ಮಕ್ಕಳು ವಾಕ್ಯ ಓದೋದು, ಅವರ ಪತ್ನಿ ಅದನ್ನ ವಿವರಿಸೋದು. ನೋಡೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನದ ತರನೇ ಕಾಣಿಸುತ್ತೆ ಅಲ್ವಾ? ಆದ್ರೆ ನಿಜವಾದ ಡಿಸ್ಕವರಿ ಬೈಬಲ್ ಸ್ಟಡಿ ಅಥವಾ DBSಗೆ ಹೋಲಿಸಿದ್ರೆ ಇದು ಕಂಪ್ಲೀಟ್ ಆಗಿರ್ಲಿಲ್ಲ. ಅದರಲ್ಲಿ ಬಹಳ ಮುಖ್ಯವಾದ ಕೆಲವು ಅಂಶಗಳೇ ಮಿಸ್ ಆಗಿತ್ತು. ಹಾಗಾದ್ರೆ ಆ ಪಾದ್ರಿಯ ವಿಧಾನಕ್ಕೂ ನಿಜವಾದ ಡಿಸ್ಕವರಿ ಬೈಬಲ್ ಸ್ಟಡಿಗೂ ಇರುವ ಅಸಲಿ ವ್ಯತ್ಯಾಸವಾದ್ರೂ ಏನು? ಮತ್ತು ಆ ಚಿಕ್ಕ ವ್ಯತ್ಯಾಸವೇ ಯಾಕೆ ಅಷ್ಟೊಂದು ದೊಡ್ಡ ಬೆಳವಣಿಗೆಗೆ ಅಡ್ಡಿಯಾಯಿತು? ಅದನ್ನೀಗ ನೋಡೋಣ. ಸರಿ, ಹಾಗಾದ್ರೆ ಈ ಡಿಸ್ಕವರಿ ಬೈಬಲ್ ಸ್ಟಡಿ ಅಂದ್ರೆ ನಿಜವಾಗಿ ಏನು? ಇದು ಸುಮ್ನೆ ಬೈಬಲ್ ಓದೋದು ಅಥವಾ ಯಾರೋ ಒಬ್ಬರು ಹೇಳೋದನ್ನ ಕೂತ್ ಕೇಳೋದಕ್ಕಿಂತ ತುಂಬಾನೇ ಬೇರೆ. ಇದು ನೋಡಿ, ಅಧಿಕೃತ DBS ಫ್ರೇಮ್ವರ್ಕ್. ಇದರಲ್ಲಿ 3 ಸ್ಟೆಪ್ಸ್: ಕನೆಕ್ಟ್, ಡಿಸ್ಕವರ್ ಮತ್ತು ಮಲ್ಟಿಪ್ಲೈ, ಅಂದ್ರೆ ಸಂಪರ್ಕ, ಅನ್ವೇಷಣೆ ಮತ್ತು ಗುಣಾಕಾರ. ಈ ಪ್ರತಿಯೊಂದು ಹಂತ ಯಾಕೆ ಅಷ್ಟು ಮುಖ್ಯ ಮತ್ತು ಆ ಪಾದ್ರಿಯ ವಿಧಾನದಲ್ಲಿ ಯಾವುದು ಮಿಸ್ ಆಗಿತ್ತು ಅಂತ ಈಗ ಕ್ಲಿಯರ್ ಆಗಿ ನೋಡೋಣ. ಗಮನಿಸಿ, ಆ ಪಾದ್ರಿಯವರ ವಿಧಾನದಲ್ಲಿ ಏನಾಗಿತ್ತು ಅಂದ್ರೆ ಅವರು ನೇರವಾಗಿ ಡಿಸ್ಕವರ್ ಅಂದ್ರೆ ಅನ್ವೇಷಣೆ ಹಂತಕ್ಕೆ ಜಂಪ್ ಮಾಡಿದ್ರು. ಆದ್ರೆ ಸಂಬಂಧಗಳನ್ನ ಬೆಸೆಯುವ ಮೊದಲನೇ ಹಂತ ಕನೆಕ್ಟ್ ಮತ್ತು ಆ ಬೆಳವಣಿಗೆಯನ್ನ ಮುಂದುವರೆಸುವ ಮಲ್ಟಿಪ್ಲೈ ಹಂತ, ಇವೆರಡನ್ನೂ ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ರು. ಈ ಎರಡು ಮುಖ್ಯ ಪಿಲ್ಲರ್ಗಳೇ ಇಲ್ಲ ಅಂದ್ಮೇಲೆ ಅವರ ಪ್ರಯತ್ನಗಳು ಬೆಳೆಯೋಕೆ ಸಾಧ್ಯನೇ ಇರ್ಲಿಲ್ಲ. ಇಲ್ಲ ನೋಡಿ, ನಡೆದಿದ್ದೇ ಅತಿ ದೊಡ್ಡ ತಪ್ಪು. ಪಾದ್ರಿಯವರ ಮನೆಯಲ್ಲಿ ಅವರ ಪತ್ನಿ ಒಬ್ಬರೇ ಎಲ್ಲರಿಗೂ ವಿವರಿಸ್ತಿದ್ರು. ಆದ್ರೆ DBSಲ್ಲಿ ಹಾಗಲ್ಲ. ಅಲ್ಲಿ ಪವಿತ್ರಾತ್ಮನೇ ಗುರು ಮತ್ತು ಇಡೀ ಗುಂಪು ಒಟ್ಟಾಗಿ ಸತ್ಯವನ್ನ ಹುಡುಕತ್ತೆ. ಇದು ಹೇಗಿದೆ ಅಂದ್ರೆ ಜಿಮ್ಮಲ್ಲಿ ಯಾರೋ ವರ್ಕೌಟ್ ಮಾಡೋದನ್ನ ನಾವು ಕೂತು ನೋಡದೆ ಹಾಗೆ. ಅದನ್ನ ನೋಡೋದ್ರಿಂದ ನಮ್ಮ ಮಸಲ್ಸ್ ಬೆಳೆಯುತ್ತಾ? ಇಲ್ಲ ಅಲ್ವಾ? ಇಲ್ಲೂ ಕೂಡ ಅದೇ ಆಗ್ತಿತ್ತು. ಹಾಗಾದ್ರೆ ಇಷ್ಟೆಲ್ಲ ಗೊತ್ತಿದ್ರು ಇಷ್ಟು ಪರಿಣಾಮಕಾರಿಯಾದ ಈ ಹೊಸ ವಿಧಾನವನ್ನ ಆ ಪಾದ್ರಿಯವರು ಯಾಕೆ ಪೂರ್ತಿಯಾಗಿ ಅಳವಡಿಸಿಕೊಳ್ಳಿಲ್ಲ? ಉತ್ತರ ಅವರ ಸ್ವಂತ ಜನರ ಬಗ್ಗೆ ಅವರಿಗಿದ್ದ ಒಂದು ಆಳವಾದ ನಂಬಿಕೆಯಲ್ಲಿ ಅಡಗಿತ್ತು. ಆ ಪಾದ್ರಿಯವರ ಈ ಮಾತನ್ನು ಒಮ್ಮೆ ಕೇಳಿ, ನನ್ನ ಜನರಿಗೆ ಅಷ್ಟು ಓದು ಬರಹ ಗೊತ್ತಿಲ್ಲ, ನಾನು ಏನ್ ಹೇಳ್ತೀನೋ ಅದನ್ನೇ ಅವರು ನಂಬೋದು. ಅಂದ್ರೆ ಅವರು ತಮ್ಮನ್ನೇ ಜ್ಞಾನದ ಗೇಟ್ ಕೀಪರ್ ಅಂತ ಅನ್ಕೊಂಡಿದ್ರು. ತಮ್ಮ ಮೂಲಕ ಮಾತ್ರವೇ ಜನರಿಗೆ ಸತ್ಯ ಗೊತ್ತಾಗ್ಬೇಕು ಅಂತ ಅವರು ನಂಬಿದ್ರು. ಇದು ಜನರ ಸ್ವಂತ ಸಾಮರ್ಥ್ಯವನ್ನೇ ಕಡೆಗಣಿಸುವಂತಹ ಒಂದು ಮನಸ್ಥಿತಿ. ಆದ್ರೆ ಒಂದು ಕ್ಷಣ ಯೋಚಿಸಿ, ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ನಿಜವಾಗ್ಲೂ ದೊಡ್ಡ ದೊಡ್ಡ ಡಿಗ್ರಿ ಬೇಕಾ? ಒಂದು ಟಿವಿ ಸೀರಿಯಲ್ ನೋಡಿ ಅದರ ಕಥೆ ಏನು, ಯಾವ ಪಾತ್ರ ಸರಿ ಯಾವುದು ತಪ್ಪು ಅಂತ ಚರ್ಚೆ ಮಾಡೋಕೆ ನಮ್ಗೆ ಯಾವ ಎಜುಕೇಷನ್ ಬೇಕು? ಏನೂ ಬೇಡ ಅಲ್ವಾ? ಹಾಗೆಯೇ ದೇವರ ವಾಕ್ಯದಲ್ಲಿರೋ ಕಥೆಗಳನ್ನ ಅರ್ಥ ಮಾಡ್ಕೊಳ್ಳೋ ಸಹಜ ಜ್ಞಾನ ಪ್ರತಿ ಒಬ್ಬರಲ್ಲೂ ಇಳುತ್ತೆ.
ಹಾಗಾದ್ರೆ ಆ ಹಳೆಯ ಎಲ್ಲವೂ ನನ್ನ ನಿಯಂತ್ರಣದಲ್ಲೇ ಇರಬೇಕು ಅನ್ನೋ ಮನಸ್ಥಿತಿಯನ್ನೇ ಬಿಗಿಯಾಗಿ ಹಿಡ್ಕೊಂಡಿದ್ರ ಪರಿಣಾಮ ಏನಾಯ್ತು? 3 ವರ್ಷಗಳ ನಂತರ ರಿಸಲ್ಟ್ ಏನಿತ್ತು? ನೋಡೋಣ ಬನ್ನಿ. 3 ವರ್ಷಗಳ ಕಠಿಣ ಪರಿಶ್ರಮದ ನಂತರ ಶುರುವಾಗಿದ್ದು ಕೇವಲ 3 ಗುಂಪುಗಳು ಅಷ್ಟೇ. ಈ ಒಂದು ಸಣ್ಣ ಸಂಖ್ಯೆ ಅವರ ವಿಧಾನದಲ್ಲಿ ಬೆಳವಣಿಗೆ ಅನ್ನೋದೇ ಇರ್ಲಿಲ್ಲ, ಎಲ್ಲವೂ ಅಲ್ಲೇ ನಿಂತ್ಬಿಟ್ಟಿತ್ತು ಅನ್ನೋದಕ್ಕೆ ದೊಡ್ಡ ಸಾಕ್ಷಿ. ಯಾಕಂದ್ರೆ ಡಿಸೈಪಲ್ ಮೇಕಿಂಗ್ ಮೂವ್ಮೆಂಟ್ ಅಂದ್ರೆ ಅದು ಎಡಿಷನ್ ಅಲ್ಲ, ಮಲ್ಟಿಪ್ಲಿಕೇಶನ್. ಅಂದ್ರೆ ಒಂದಕ್ಕೆ ಒಂದನ್ನ ಸೇರಿಸ್ತಾ ಹೋಗೋದಲ್ಲ, ಬದಲಿಗೆ ಇರುವ ಒಂದೊಂದು ಗುಂಪು ಕೂಡ ಹೊಸ ಗುಂಪುಗಳನ್ನ ಹುಟ್ಟುಹಾಕೋ ಹಾಗೆ ಮಾಡೋದು. 1 2 ಆಗ್ಬೇಕು, 2 4 ಆಗ್ಬೇಕು, 4 8 ಆಗ್ಬೇಕು. ಪಾದ್ರಿಯವರ ವಿಧಾನದಲ್ಲಿ ಈ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅನ್ನೋದೇ ಇರ್ಲಿಲ್ಲ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ಬೆಳವಣಿಗೆಗೆ ನಿಜವಾದ ಅಡ್ಡಿ ಇರೋದು ಎಲ್ಲಿ? ಹೊರಗಿನ ಸವಾಲುಗಳಲ್ಲೋ ಅಥವಾ ನಮ್ಮದೇ ಹಳೆಯ ಅಭ್ಯಾಸಗಳು, ನಮ್ಮದೇ ಕಂಫರ್ಟ್ ಝೋನ್ನಲ್ಲೋ? ಈ ಪ್ರಶ್ನೆ ಕೇವಲ ಈ ಕಥೆಗೆ ಮಾತ್ರ ಸೀಮಿತವಲ್ಲ, ನಮ್ಮೆಲ್ಲರ ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿನ ಬೆಳವಣಿಗೆ ಬಗ್ಗೆಯೂ ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತಲ್ವಾ?